ಯೋಚನೆ ಮಾಡಿ, ಶೇರ್ ಮಾರುಕಟ್ಟೆ ಅಂದ್ರೆ ರಿಸ್ಕ್, ಗ್ಯಾಂಬ್ಲಿಂಗ್, ಯಾವಾಗ್ ಬೇಕಾದ್ರೂ ನಮ್ಮ ದುಡ್ಡು ಕರಗಿ ಹೋಗ್ಬೋದು ಅಂತ ತಾನೇ ನಾವೆಲ್ಲ ಅನ್ಕೊಂಡಿರೋದು. ಖಂಡಿತ. ಸಾಮಾನ್ಯ ಜನರಿಗೆಲ್ಲ ಇರೋದೇ ಆ ಭಯ. ಅದೇ, ಆದ್ರೆ ನಾವಿಂದು ಮಾಡ್ತಿರೋ ಈ ಆಳವಾದ ಚರ್ಚೆಯಲ್ಲಿ ಜೆರೆಮಿ ಸೀಗಲ್ ಅವರ ಸ್ಟಾಕ್ಸ್ ಫಾರ್ ದ ಲಾಂಗ್ ರನ್ ಪುಸ್ತಕದ ಡೇಟಾ ನೋಡ್ದಾಗ ನನಗಂತೂ ತಲೆ ಕೆಟ್ಹೋಯ್ತು. 1802ರಿಂದ ಇಂದಿನವರೆಗಿನ ಡೇಟಾ ಇದೆ ಇದರಲ್ಲಿ. ಹೌದು, 200 ವರ್ಷಗಳ ಇತಿಹಾಸ ಅದು. ಎಕ್ಸಾಕ್ಟ್ಲಿ. ನಾವು ನಂಬಿರೋ ಸತ್ಯಕ್ಕೂ ಆ ಡೇಟಾ ಹೇಳ್ತಿರೋ ಸತ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. 1802ರಿಂದ ನೋಡಿದ್ರೆ ಯಾವುದೇ 20 ವರ್ಷಗಳ ಅವಧಿಯಲ್ಲಿ ಶೇರ್ಗಳು ಎಂದಿಗೂ ತಮ್ಮ ಕೊಳ್ಳುವ ಶಕ್ತಿಯನ್ನ ಅಂದ್ರೆ ಪರ್ಚೇಸಿಂಗ್ ಪವರ್ನ ಕಳ್ಕೊಂಡೇ ಇಲ್ಲ. ರೈಟ್, ಇದು ಬಹಳ ಮುಖ್ಯವಾದ ಪಾಯಿಂಟ್. ಮತ್ತೆ ಅದೇ ಸಮಯದಲ್ಲಿ ನಾವು ಅತ್ಯಂತ ಸೇಫ್ ಅಂತ ನಂಬಿ ದುಡ್ಡು ಹಾಕುವ ಸರ್ಕಾರಿ ಬಾಂಡ್ಗಳಿದೆಯಲ್ಲ, ಅವು ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ನಿಂದಾಗಿ ತಮ್ಮ 50% ಮೌಲ್ಯವನ್ನ ಕಳ್ಕೊಂಡಿವೆ. ಸೊ ನಾವು ರಿಸ್ಕ್ ಅನ್ನುವ ಬಗ್ಗೆ ಇಟ್ಕೊಂಡಿರೋ ಕಲ್ಪನೆಗಳೇ ಸಂಪೂರ್ಣ ಉಲ್ಟಾ ಆಗಿದೆ ಅಂತ ಅನಿಸ್ತಿದೆ. ನಾವು ಜಗತ್ತಿನಲ್ಲಿ ರಿಸ್ಕ್ ಅಂದ್ರೆ ಏನು ಅಂತಾನೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ದಿನ ಬೆಳಗಾದ್ರೆ ಸ್ಕ್ರೀನ್ ಮೇಲೆ ಶೇರ್ಗಳ ಬೆಲೆ ಕೆಂಪು ಹಸಿರು ಆಗೋದನ್ನ ನೋಡಿ ಜನ ಹೆದರ್ತಾರಲ್ವಾ? ಹೌದು, ಆ ಏರಿಳಿತ ನೋಡಿ ಭಯ ಆಗತ್ತೆ. ಆದ್ರೆ ನಿಜವಾದ ರಿಸ್ಕ್ ಆ ಬೆಲೆಗಳ ಏರಿಳಿತ ಅಲ್ಲ. ನಿಜವಾದ ರಿಸ್ಕ್ ಅಂದ್ರೆ ನಾವು ಕಷ್ಟಪಟ್ಟು ಕೂಡಿಟ್ಟ ಹಣ ಕಾಲಕ್ರಮೇಣ ತನ್ನ ಮೌಲ್ಯವನ್ನ ಕಳ್ಕೊಳ್ಳುವುದು. ಇತಿಹಾಸ ನೋಡಿದ್ರೆ ಷೇರುಗಳು ದೀರ್ಘಾವಧಿಯಲ್ಲಿ ಈ ಮೌಲ್ಯವನ್ನ ಕಾಪಾಡುವಲ್ಲಿ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿವೆ ಅನ್ನೋದು ಗೊತ್ತಾಗುತ್ತೆ. 1802 ಅಂತ ಶುರು ಮಾಡೋಣ. ಡೇಟಾ ಪ್ರಕಾರ ಷೇರುಗಳು ಇನ್ಫ್ಲೇಷನ್ ಆದ್ಮೇಲೂ ಸರಾಸರಿ 6.6%ನಷ್ಟು ರಿಯಲ್ ರಿಟರ್ನ್ ಅಂದ್ರೆ ನೈಜ ಆದಾಯ ನೀಡಿವೆ. ಇದರ ಅರ್ಥ ಏನ್ ಗೊತ್ತಾ? ಪ್ರತಿ 10-12 ವರ್ಷಕ್ಕೊಮ್ಮೆ ಆ ಹಣದ ಕೊಳ್ಳುವ ಶಕ್ತಿ ದುಪ್ಪಟ್ಟಾಗುತ್ತೆ. ಹೌದು, ಅದೇ ಆಶ್ಚರ್ಯ. ಅದೇ ಟೈಮ್ ಲೈನ್ನಲ್ಲಿ ಸೇಫ್ ಅಂತ ಹೇಳ್ಕೊಳ್ಳುವ ಬಾಂಡ್ಗಳು ಕೇವಲ 3.6% ರಿಟರ್ನ್ಸ್ ಕೊಟ್ಟಿವೆ. ಆದ್ರೂ ಜನ ಯಾಕೆ ಬಾಂಡ್ಗಳೇ ಸೇಫ್ ಅಂತಾರೆ? ಲಾಂಗ್ ಟರ್ಮ್ನಲ್ಲಿ ಬಾಂಡ್ಗಳಿಗಿಂತ ಷೇರುಗಳು ಹೇಗೆ ಹೆಚ್ಚು ಭದ್ರತೆ ಕೊಡ್ತವೆ ಅನ್ನೋದು ಲಾಜಿಕ್ಗೆ ವಿರುದ್ಧವಾಗಿ ಕಾಣಿಸ್ತಿದೆ. ಇದಕ್ಕೆ ಉತ್ತರ ಇರ್ವಿಂಗ್ ಫಿಷರ್ ಅನ್ನೋ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಸುಮಾರು 100 ವರ್ಷಗಳ ಹಿಂದೆಯೇ ಕೊಟ್ಟಿದ್ರು. ಅವರು ಹೇಳಿದ್ದಿಷ್ಟೇ, ಸರ್ಕಾರಿ ಬಾಂಡ್ಗಳು ನಿಮಗೆ ಒಂದು ನಿರ್ದಿಷ್ಟ ಮೊತ್ತದ ಕಾಗದದ ಹಣವನ್ನ ಹಿಂದಿರುಗಿಸುವ ಗ್ಯಾರಂಟಿ ಕೊಡ್ತವೆ. ಓ, ಅಂದ್ರೆ ಹಣ ಗ್ಯಾರಂಟಿ. ಅದೇ, ಕಾಗದದ ಹಣ ಗ್ಯಾರಂಟಿ. ಆದ್ರೆ ಆ ಹಣದ ಕೊಳ್ಳುವ ಶಕ್ತಿ ಭವಿಷ್ಯದಲ್ಲಿ ಎಷ್ಟಿರುತ್ತೆ ಅನ್ನೋದರ ಬಗ್ಗೆ ಯಾವುದೇ ಗ್ಯಾರಂಟಿ ಇರಲ್ಲ. ಈಗ ಇನ್ಫ್ಲೇಷನ್ ಹೆಚ್ಚಾದಾಗ ಏನಾಡುತ್ತೆ? ಆ ಕಾಗದದ ಹಣದ ವ್ಯಾಲ್ಯೂ ಕುಸಿಯುತ್ತೆ. ನೀವು ಇವತ್ತು ಬಾಂಡಿನಲ್ಲಿ ಹಾಕಿದ 100 ರೂಪಾಯಿಗೆ ನಾಳೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೂಡ ಸಿಗದೇ ಇರಬಹುದು. ಓ, ಅಂದ್ರೆ ಬಾಂಡ್ಗರು ಹಣದ ರೂಪದಲ್ಲಿ ಗ್ಯಾರಂಟಿ ಕೊಟ್ರು ಆ ಹಣದ ವ್ಯಾಲ್ಯೂಗೆ ಗ್ಯಾರಂಟಿ ಇರಲ್ಲ? ಹೌದು. ಮತ್ತೆ ಇನ್ಫ್ಲೇಷನ್ ಬಗ್ಗೆ ಮಾತಾಡುವಾಗ ಜನ ಚಿನ್ನ ಅಥವಾ ಗೋಲ್ಡ್ ಸೇಫ್ ಅಂತಾರಲ್ವಾ? ಹಾ, ನಮ್ ಕಡೆ ಚಿನ್ನದ ಮೇಲೇನೆ ಜಾಸ್ತಿ ಒಲವು ಜನರಿಗೆ. ರೈಟ್. ಆದ್ರೆ ಡೇಟಾ ಪ್ರಕಾರ ಲಾಂಗ್ ಟರ್ಮ್ನಲ್ಲಿ ಗೋಲ್ಡ್ ಕೇವಲ ಇನ್ಫ್ಲೇಷನ್ ಅನ್ನ ಮ್ಯಾಚ್ ಮಾಡುತ್ತೆ ಅಷ್ಟೇ. ಆದ್ರೆ ಶೇರ್ಗಳು ಇನ್ಫ್ಲೇಷನ್ಗಿಂತ ಮೇಲೆ ಬೆಳೆದು ನಿಜವಾದ ಸಂಪತ್ತು ಅಂದ್ರೆ ವೆಲ್ತ್ ಕ್ರಿಯೇಟ್ ಮಾಡುತ್ತೆ. ಶೇರ್ಗಳು ಅಂದ್ರೆ ಕೇವಲ ಕಂಪ್ಯೂಟರ್ ಸ್ಕ್ರೀನ್ ಮೇಲಿರುವ ನಂಬರ್ಗಳಲ್ಲ, ಅವು ವಾಸ್ತವಿಕ ಬಿಸ್ನೆಸ್ಗಳು, ಫ್ಯಾಕ್ಟರಿಗಳು. ಅಂದ್ರೆ ಆರ್ಥಿಕತೆಯಲ್ಲಿ ವಸ್ತುಗಳ ಬೆಲೆ ಏರಿದಾಗ ಎಕ್ಸಾಕ್ಟ್ಲಿ, ಈ ಕಂಪನಿಗಳು ತಾವು ಮಾರುವ ವಸ್ತುಗಳ ಬೆಲೆಯನ್ನೂ ಏರಿಸ್ತವೆ. ಹಾಗಾಗಿ ಅವುಗಳ ಆದಾಯವು ಇನ್ಫ್ಲೇಷನ್ ಜೊತೆಗೇ ಏರುತ್ತೆ. ಶೇರ್ಗಳ ವ್ಯಾಲ್ಯೂ ಹಣದುಬ್ಬರದ ಜೊತೆಗೆ ಹೊಂದಿಕೊಂಡು ಹೂಡಿಕೆದಾರರನ್ನ ರಕ್ಷಿಸುತ್ತೆ. ಸೊ ಶಾರ್ಟ್ ಟರ್ಮ್ನಲ್ಲಿ ಶೇರ್ ಮಾರುಕಟ್ಟೆ ಒಂಥರ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿರೋ ರೋಲರ್ ಕೋಸ್ಟರ್ ತರ, ತಕ್ಷಣಕ್ಕೆ ಹೊಟ್ಟೆಯಲ್ಲಿ ನಡುಕ ಹುಟ್ಟಿಸುತ್ತೆ. ಆದ್ರೆ ಲಾಂಗ್ ಟರ್ಮ್ನಲ್ಲಿ ನೋಡಿದಾಗ ಅದು ವಿಮಾನ ನಿಲ್ದಾಣಗಳಲ್ಲಿರ್ತಲ್ಲ ಆ ಮೂವಿಂಗ್ ವಾಕ್ವೇ, ಅದರ ತರ. ನೀವು ಸುಮ್ಮನೆ ಅದ್ರ ಮೇಲೆ ನಿಂತ್ರೂ ಸಾಕು, ಅದು ನಿಧಾನವಾಗಿ ಗುರಿ ತಲುಪಿಸುತ್ತೆ. ಬಹಳ ನಿಖರವಾದ ಹೋಲಿಕೆ ಇದು. ಅದೇ ಬಾಂಡ್ಗಳು ನೋಡೋಕೆ ಕದಲದ ನೆಲದ ತರ ಭದ್ರವಾಗಿ ಕಾಣ್ತವೆ, ಆದ್ರೆ ಇನ್ಫ್ಲೇಷನ್ ಅನ್ನೋ ಗೆದ್ಲು ಹುಳ ಒಳಗಿನ್ಲೇ ಆ ನೆಲವನ್ನು ತಿಂದಾಕ್ತಿರುತ್ತಲ್ವಾ? ಹೌದು. 1 ಅಥವಾ 2 ವರ್ಷದ ಅವಧಿಯಲ್ಲಿ ಷೇರುಗಳು ಖಂಡಿತ ಬಾಂಡ್ಗಳಿಗಿಂತ ಹೆಚ್ಚು ಅನಿಶ್ಚಿತ. ಆದರೆ ನೀವು ಕನಿಷ್ಠ 20 ವರ್ಷಗಳ ಅವಧಿಯನ್ನ ತಗೊಂಡ್ರೆ ಷೇರುಗಳು ಎಂದಿಗೂ ಇನ್ಫ್ಲೇಷನ್ಗಿಂತ ಕಡಿಮೆ ರಿಟರ್ನ್ಸ್ ಕೊಟ್ಟಿಲ್ಲ. ಆದರೆ ಬಾಂಡ್ಗಳು ಇನ್ಫ್ಲೇಷನ್ ಹೊಡೆತಕ್ಕೆ ಸಿಲುಕಿ ದೊಡ್ಡ ಮಟ್ಟದ ನಷ್ಟ ಅನುಭವಿಸಿರೋ ಇತಿಹಾಸ ನಮ್ಮ ಕಣ್ಮುಂದಿದೆ. ಸರಿ, ಐತಿಹಾಸಿಕವಾಗಿ ಷೇರುಗಳೇ ಸೇಫ್ ಅಂತ ನಮ್ಗೆ ಸ್ಪಷ್ಟವಾಯ್ತು. ಆದ್ರೆ ಈ ಮಾರುಕಟ್ಟೆಯ ಆದಾಯವನ್ನ ನಾವು ಅಳೆಯೋದು ಹೇಗೆ? ನಾವು ಯಾವಾಗ್ಲೂ ನ್ಯೂಸ್ನಲ್ಲಿ S&P 500, ಡೌ ಜೋನ್ಸ್, ನ್ಯಾಸ್ಡಾಕ್ ಅನ್ನೋ ಹೆಸರು ಕೇಳ್ತಿರ್ತೀವಿ. ಡೌ ಜೋನ್ಸ್ನಲ್ಲಿ 30 ಕಂಪನಿ ಇದೆ, ನ್ಯಾಸ್ಡಾಕ್ನಲ್ಲಿ ಬರೀ ಟೆಕ್ ಕಂಪನಿಗಳಿವೆ. ಆದ್ರೆ ಈ S&P 500 ಇದೆಯಲ್ಲ, ಇದು 1957ರಲ್ಲಿ ಆರಂಭವಾದಾಗ
ಅಮೆರಿಕಾದ ಕಾರ್ಪೊರೇಟ್ ಇತಿಹಾಸದ ನೈಜ ಕನ್ನಡಿ ಅಂಟಿತ್ತು. ಅಂದು ಆ ಲಿಸ್ಟ್ನಲ್ಲಿ ಮೆಟೀರಿಯಲ್ಸ್ ಮತ್ತೆ ಎಣ್ಣೆ ಕಂಪನಿಗಳದೇ ದರ್ಬಾರು. ಇಂದು ನೋಡಿದ್ರೆ ಆಪಲ್, ಮೈಕ್ರೋಸಾಫ್ಟ್ ಅಂತ ಟೆಕ್ ಕಂಪನಿಗಳು ಮೇಲುಗೈ ಸಾಧಿಸಿವೆ. ಹೌದು, ಮಾರುಕಟ್ಟೆ ಕಾಲಕ್ಕೆ ತಕ್ಕಂತೆ ಹೇಗೆ ಬದಲಾಗುತ್ತೆ ಅಂತ ಇದು ತೋರಿಸುತ್ತೆ. ಆದ್ರೆ ಇಲ್ಲಿ ನನ್ನ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಕುರಿಯುತ್ತದೆ. S&P 500 ಇಂಡೆಕ್ಸ್ ಮಾಡೋ ಕೆಲ್ಸ ಏನು? ಕಳಪೆ ಪ್ರದರ್ಶನ ನೀಡುತ್ತಿರೋ ಹಳೆ ಕಂಪನಿಗಳನ್ನ ತೆಗೆದುಹಾಕಿ ಹೊಸದಾಗಿ ವೇಗವಾಗಿ ಬೆಳೆಯೋ ಕಂಪನಿಗಳನ್ನ ಸೇರಿಸ್ಕೊಳ್ತಲೇ ಇರೋದು. ರೈಟ್. ಲಾಜಿಕ್ ಪ್ರಕಾರ ಈ ರೀತಿ ಕೆಟ್ಟ ಕಂಪನಿಗಳನ್ನ ಫಿಲ್ಟರ್ ಮಾಡಿ ಹೊಸ ಫಾಸ್ಟ್ ಕಂಪನಿಗಳನ್ನ ಸೇರಿಸ್ಕೊಂಡ ನವೀಕರಿಸಿದ ಇಂಡೆಕ್ಸ್ ಆ ಹಳೆಯ ಮೂಲ 500 ಕಂಪನಿಗಳಿಗಿಂತ ಹೆಚ್ಚು ಲಾಭ ತಂದ್ಕೊಡ್ಬೇಕಲ್ವಾ? ಲಾಜಿಕ್ ಪ್ರಕಾರ ಹಾಗೆ ಅನಿಸೋದು ಸಹಜ. ಆದರೆ ಜೆರೆಮಿ ಸೀಗಲ್ ಅವರ ರಿಸರ್ಚ್ನಲ್ಲಿ ಹೊರಬಿದ್ದ ಒಂದು ಬೆಚ್ಚಿ ಬೀಳಿಸುವ ಸತ್ಯ ಏನಂದ್ರೆ, ಏನದು? ವಾಸ್ತವದಲ್ಲಿ 1957ರ ಆ ಮೂಲ 500 ಕಂಪನಿಗಳೇ ಪ್ರತಿ ವರ್ಷ ನವೀಕರಣಗೊಂಡ ಹೊಸ ಕಂಪನಿಗಳ ಇಂಡೆಕ್ಸ್ಗಿಂತ ಜಾಸ್ತಿ ಲಾಭ ತಂದುಕೊಟ್ಟಿವೆ. ಡೇಟಾ ಇದನ್ನ ಸ್ಪಷ್ಟವಾಗಿ ಸಾಬೀತುಪಡಿಸಿದೆ. ವಾಟ್? ಒಂದ್ ನಿಮಿಷ. ಹಳೇ ಕಾಲದ ಆ ಕಲ್ಲಿದ್ದಲು ಎಣ್ಣೆ ಕಂಪನಿಗಳು ಇವತ್ತಿನ ರ್ಯಾಪಿಡ್ ಗ್ರೋತ್ ಟೆಕ್ ಕಂಪನಿಗಳಿಗಿಂತ ಜಾಸ್ತಿ ದುಡ್ಡು ಮಾಡಿದ್ವಾ? ಹೌದು, ಖಂಡಿತ. ತಾರ್ಕಿಕವಾಗಿ ನೋಡಿದ್ರೆ ಹೊಸ ತಂತ್ರಜ್ಞಾನ ಮತ್ತೆ ಇನೋವೇಷನ್ ಹೆಚ್ಚು ಲಾಭ ತರಬೇಕಲ್ವಾ? ಇದು ಮ್ಯಾಥಮ್ಯಾಟಿಕಲಿ ಹೇಗೆ ಸಾಧ್ಯ? ಇದು ಮ್ಯಾಥಮ್ಯಾಟಿಕ್ಸ್ಗಿಂತ ಹೆಚ್ಚಾಗಿ ಮನುಷ್ಯರ ಸೈಕಾಲಜಿ ಮತ್ತೆ ಮಾರುಕಟ್ಟೆಯ ಅತಿಯಾದ ಉತ್ಸಾಹಕ್ಕೆ ಸಂಬಂಧಪಟ್ಟ ವಿಷಯ. ಹೊಸ ಕಂಪನಿಗಳು, ಉದಾಹರಣೆಗೆ 1999ರಲ್ಲಿ ಯಾಹೂನಂಥ ಕಂಪನಿ S&P 500ಗೆ ಸೇರ್ಪಡೆಯಾಗುವಾಗ ಏನಾಯ್ತು ಗೊತ್ತಾ? ಆ ಟೈಮಲ್ಲಿ .com ಬಬಲ್ ಬೇರೆ ಇತ್ತನ್ವಾ? ಎಕ್ಸಾಕ್ಟ್ಲಿ. ಮಾರುಕಟ್ಟೆಯಲ್ಲಿ ಅದರ ಬಗ್ಗೆ ಅಗಾಧವಾದ ಹೈಪ್ ಇತ್ತು. ಜನರು ಹುಚ್ಚೆದ್ದು ಆ ಷೇರುಗಳ ವಾಸ್ತವ ಮೂಲ್ಯಕ್ಕಿಂತ ಅತಿ ಹೆಚ್ಚಿನ ಬೆಲೆ ಕೊಟ್ಟು ಖರೀದಿಸಿದರು. ಒಂದು ಕಂಪನಿ ಇಂಡೆಕ್ಸ್ಗೆ ಸೇರುತ್ತಿದೆ ಎಂಬ ಸುದ್ದಿ ಬಂದ ತಕ್ಷಣವೇ ಅದರ ಷೇರಿನ ಬೆಲೆ ಗಗನಕ್ಕೇರಿರುತ್ತೆ. ಓ, ಅಂದ್ರೆ ಆ ಹೊಸ ಕಂಪನಿ ಸೂಚ್ಯಂಕಕ್ಕೆ ಸೇರೋ ಹೊತ್ತಿಗಾಗಲೇ ಅದರ ಬೆಲೆ ಮಿತಿಮೀರಿ ಹೋಗಿರುತ್ತೆ. ಹೌದು. ನೀವೇ ಯೋಚನೆ ಮಾಡಿ, ಒಂದು ಕಂಪನಿಯ ಬೆಳವಣಿಗೆ ಎಷ್ಟೇ ವೇಗವಾಗಿದ್ರೂ ಹೂಡಿಕೆದಾರರು ಅದಕ್ಕೆ ಕೊಡುವ ಬೆಲೆ ಅದಕ್ಕಿಂತ 10 ಪಟ್ಟು ವೇಗವಾಗಿ ಏರಿರುತ್ತೆ. ಭವಿಷ್ಯದಲ್ಲಿ ಆ ಕಂಪನಿಗಳು ಆ ಅತಿಯಾದ ನಿರೀಕ್ಷೆಗಳನ್ನ ತಲುಪಲು ವಿಫಲವಾದಾಗ ಅವುಗಳ ರಿಟರ್ನ್ಸ್ ಕಡಿಮೆಯಾಗುತ್ತೆ. ಅಂದ್ರೆ ಜನರು ಕೇವಲ ಹೈಪ್ನ ನಂಬಿ ಓವರ್ ಪ್ರೈಸ್ ಕೊಟ್ಟು ಕೊಂಡುಕೊಳ್ತಾರೆ. ನಾನು ಮುಂಚೆನೇ ಅಷ್ಟು ದೊಡ್ಡ ಮೊತ್ತ ಕೊಟ್ಟು ಕೊಂಡ ಮೇಲೆ ಮುಂದಿನ ವರ್ಷಗಳಲ್ಲಿ ನನಗೆ ಬರೋ ಪ್ರಾಫಿಟ್ ಮಾರ್ಜಿನ್ ತಾನಾಗೆ ಕಡಿಮೆ ಆಗುತ್ತೆ. ರೈಟ್, ಅದೇ ಆಗೋದು. ಇದು ಅರ್ಥವಾಯ್ತು. ಆದ್ರೆ ಆ ಮೂಲ 500 ಕಂಪನಿಗಳು ಯಾಕೆ ಹೆಚ್ಚು ಲಾಭ ಕೊಟ್ವು? ಆ ಮೂಲ 500 ಕಂಪನಿಗಳ ಬಗ್ಗೆ ಮಾರುಕಟ್ಟೆಯಲ್ಲಿ ಯಾವುದೇ ಬೋರ್ಡ್ ರೂಮ್ ಡ್ರಾಮಾಗಳಾಗ್ಲಿ ಅತಿಯಾದ ಉತ್ಸಾಹವಾಗ್ಲಿ ಇರಲಿಲ್ಲ. ಹಾಗಾಗಿ ಅವುಗಳ ಷೇರಿನ ಬೆಲೆಗಳು ಸಮಂಜಸವಾಗಿದ್ವು. ಆ ಕಂಪನಿಗಳು ಮೌನವಾಗಿ ತಮ್ಮ ಕೆಲಸ ಮಾಡ್ತಾ ನಿರಂತರವಾಗಿ ಲಾಭಾಂಶ ಅಂದ್ರೆ ಡಿವಿಡೆಂಡ್ಗಳನ್ನ ನೀಡ್ತಾ ಬಂದವು. ಓಕೆ. ಹೂಡಿಕೆದಾರರು ಆ ಡಿವಿಡೆಂಡನ್ನು ತೆಗೆದುಕೊಂಡು ಮತ್ತೆ ಅದೇ ಕಂಪನಿಯ ಅಗ್ಗದ ಷೇರುಗಳನ್ನು ಖರೀದಿಸ್ತಾ ಹೋದ್ರು. ಹೀಗೆ ಮಾಡಿದ್ರಿಂದ ದೀರ್ಘಾವಧಿಯಲ್ಲಿ ಚಕ್ರಬಡ್ಡಿನ ಮ್ಯಾಜಿಕ್ ಅಂದ್ರೆ ಕಾಂಪೌಂಡಿಂಗ್ನ ಮ್ಯಾಜಿಕ್ ಕೆಲಸ ಮಾಡಿ ಅದ್ಭುತವಾದ ಸಂಪತ್ತು ಸೃಷ್ಟಿಯಾಯಿತು. ಹೈಪಿಂದ ದೂರ ಇರೋದೇ ಒಳ್ಳೆಯದು ಅಂದ್ಹಾಗಾಯಿತು. ಆದ್ರೆ ಈ ನಿಜವಾದ ಗುಣಮಟ್ಟದ ಕಂಪನಿಗಳನ್ನ ಗುರುತಿಸೋದು ಹೇಗೆ? ಇಲ್ಲಿ ಬರುತ್ತೆ ವ್ಯಾಲ್ಯೂ ಮತ್ತೆ ಗ್ರೋತ್ ಶೇರ್ಗಳ ನಡುವಿನ ಇಂಟ್ರೆಸ್ಟಿಂಗ್ ಡಿಬೇಟ್. 1950ರ ಸ್ಟ್ಯಾಂಡರ್ಡ್ ಆಯಿಲ್ ಮತ್ತೆ IBM ನಡುವಿನ ಸ್ಟೋರಿ ನೋಡಿದ್ರೆ ಇದು ಕ್ಲಿಯರ್ ಆಗುತ್ತೆ ಅಲ್ವಾ? ಹೌದು, ಬಹಳ ಫೇಮಸ್ ಉದಾಹರಣೆ ಅದು. 1950ರ ದಶಕದಲ್ಲಿ IBM ಅಂದ್ರೆ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ನಿಗಳ ತರಹ ತಂತ್ರಜ್ಞಾನದ ದೈತ್ಯನಾಗಿ ವೇಗವಾಗಿ ಬೆಳೆಯುತ್ತಿತ್ತು. ಅದರ ಸೇಲ್ಸ್, ಗ್ರೋತ್ ಎಲ್ಲವೂ ಸ್ಟ್ಯಾಂಡರ್ಡ್ ಆಯಿಲ್ಗಿಂತ ಎಷ್ಟೋ ಪಟ್ಟು ಹೆಚ್ಚಿತ್ತು. ಆದ್ರೂ ದೀರ್ಘಾವಧಿಯಲ್ಲಿ ಸ್ಟ್ಯಾಂಡರ್ಡ್ ಆಯಿಲ್ ಹೂಡಿಕೆದಾರರಿಗೆ IBMಗಿಂತ ಜಾಸ್ತಿ ಲಾಭ ತಂದುಕೊಟ್ಟಿತು. ಮತ್ತೆ ಅದೇ ವಿಸ್ಮಯ, ತಂತ್ರಜ್ಞಾನದಲ್ಲಿ ಕ್ರಾಂತಿ ಮಾಡ್ತಿದ್ದ ಕಂಪನಿಗಿಂತ ತೈಲ ಕಂಪನಿ ಹೆಚ್ಚು ಲಾಭ ನೀಡಲು ಹೇಗೆ ಸಾಧ್ಯವಾಯಿತು? ತಂತ್ರಜ್ಞಾನ ಜಗತ್ತನ್ನ ಬದಲಾಯಿಸಬಹುದು, ಆದರೆ ನಿಮ್ಮ ಜೇಬಿಗೆ ಬರುವ ಲಾಭ ನಿರ್ಧಾರವಾಗೋದು ಆ ಶೇರ್ಗೆ ನೀವು ನೀಡುವ ಬೆಲೆಯಿಂದ. ಸ್ಟ್ಯಾಂಡರ್ಡ್ ಆಯಿಲ್ನ PE ರೇಷಿಯೋ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಬಹಳ ಕಡಿಮೆ ಇತ್ತು. ಅಂದ್ರೆ ಶೇರ್ಗಳು ಅಗ್ಗವಾಗಿದ್ವು. EP ರೇಷಿಯೋ ಅಂದ್ರೆ ಏನು ಅಂತ ಸ್ವಂತ ಸಿಂಪಲ್ ಆಗಿ ಜರಿಬೇಕು ಅಂದ್ರೆ, ಈಗ ನಾನೊಂದು ಸ್ಥಳೀಯ ಬೇಕರಿ ಕೊಂಡುಕೊಳ್ಬೇಕು ಅಂದ್ಕೊಳ್ಳಿ. ಆ ಬೇಕರಿಯಿಂದ ವರ್ಷಕ್ಕೆ 1 ಲಕ್ಷ ರೂಪಾಯಿ ಲಾಭ ಬರ್ತಿದೆ. ಆ ಬೇಕರಿಯನ್ನ ಕೊಳ್ಳಲು ನಾನು 10 ಲಕ್ಷ ರೂಪಾಯಿ ಕೊಟ್ರೆ PE ರೇಷಿಯೋ 10 ಆಯ್ತು. ಪರ್ಫೆಕ್ಟ್. ಅದೇ ಬೇಕರಿಗೆ ನಾನು 1 ಕೋಟಿ ರೂಪಾಯಿ ಕೊಟ್ರೆ PE ರೇಷಿಯೋ 100 ಆಯ್ತು. ಅಂದ್ರೆ ಲಾಭ ಅಷ್ಟೇ ಇದ್ರೂ ನಾನು ಕೊಡ್ತಿರೋ ದುಡ್ಡು ಜಾಸ್ತಿ ಅಲ್ವಾ? ಇದು ಒಂದು ರೀತಿ ಮಾರ್ಕೆಟ್ ಹೆಲ್ತ್ ಅನ್ನ ತೋರಿಸುತ್ತೆ. ಎಕ್ಸಾಕ್ಟ್ಲಿ. IBMನ PE ರೇಷಿಯೋ ವಿಪರೀತ ಹೆಚ್ಚಿತ್ತು. ಅಂದ್ರೆ ಭವಿಷ್ಯದ ಲಾಭದ ನಿರೀಕ್ಷೆಯಲ್ಲಿ ಜನ ಅದಕ್ಕೆ ದುಬಾರಿ ಬೆಲೆ ಕೊಡ್ತಿದ್ರು.
ಆದರೆ ಸ್ಟ್ಯಾಂಡರ್ಡ್ ಆಯಿಲ್ನ ಪಿಇ ರೇಷಿಯೋ ಕಡಿಮೆ ಇತ್ತು ಮತ್ತು ಅದು ನಿರಂತರವಾಗಿ ಹೆಚ್ಚಿನ ಡಿವಿಡೆಂಡ್ ಅನ್ನ ಕೊಡ್ತಿತ್ತು. ಓಕೆ. ಸ್ಟ್ಯಾಂಡರ್ಡ್ ಆಯಿಲ್ನಲ್ಲಿ ಹೂಡಿಕೆ ಮಾಡಿದವರು ತಮಗೆ ಬಂದ ಲಾಭಾಂಶದಿಂದ ಮತ್ತೆ ಆ ಅಗ್ಗದ ಷೇರುಗಳನ್ನೇ ಖರೀದಿಸಿದರು. ವರ್ಷಗಳು ಕಳೆದಂತೆ IBM ಹೂಡಿಕೆದಾರರಿಗಿಂತ ಇವನ ಬಳಿ ಷೇರುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಯಿತು. ಕೊನೆಗೆ ಕಂಪನಿ ಯಾರು ದೊಡ್ಡವರು ಅನ್ನೋದಕ್ಕಿಂತ ಯಾರು ಜಾಸ್ತಿ ಷೇರುಗಳನ್ನು ಹೊಂದಿದ್ರು ಅನ್ನೋದು ಲಾಭನ ನಿರ್ಧರಿಸಿತು. ಮತ್ತೆ ಈ ಡಿವಿಡೆಂಡ್ಸ್ ಬಗ್ಗೆ ಹೇಳಿದ್ರಲ್ಲ, ಈ ತರ ರಿಟರ್ನ್ಸ್ನ ಟ್ಯಾಕ್ಸ್ ಡೆಫರ್ಡ್ ಅಕೌಂಟ್ಸ್ ಅಂದ್ರೆ ಟ್ಯಾಕ್ಸ್ ಉಳಿಸೋ ರಿಟೈರ್ಮೆಂಟ್ ಅಕೌಂಟ್ಸ್ ಅಲ್ಲಿ ಇಟ್ರೆ ಆ ಕಾಂಪೌಂಡಿಂಗ್ ಇನ್ನೂ ಫಾಸ್ಟ್ ಆಗುತ್ತೆ ಅಲ್ವಾ? ಖಂಡಿತ. ಪ್ರತಿ ವರ್ಷ ಟ್ಯಾಕ್ಸ್ ಕಟ್ ಆಗದೆ ಇರೋದ್ರಿಂದ ಆ ಪೂರ್ತಿ ದುಡ್ಡು ಕೂಡ ರೀಇನ್ವೆಸ್ಟ್ ಆಗಿ ದೀರ್ಘಾವಧಿಯಲ್ಲಿ ದೊಡ್ಡ ಮೊತ್ತ ಆಗತ್ತೆ. ಓ, ನನಗೀಗ ಸ್ಪಷ್ಟವಾಗ್ತಿದೆ. ಅಂದ್ರೆ ಗ್ರೋತ್ ಶೇರ್ಗಳು ನೋಡಲು ಆಕರ್ಷಕವಾಗಿರುವ, ಫಾಸ್ಟ್ ಆಗಿ ಹೋಗುವ ಸ್ಪೋರ್ಟ್ಸ್ ಕಾರಣಂತೆ ಎಲ್ಲರ ಕಣ್ಣು ಅವುಗಳ ಮೇಲಿರೋದ್ರಿಂದ ಅವುಗಳ ಬೆಲೆ ಮೊದಲೇ ದುಬಾರಿಯಾಗಿರುತ್ತೆ ಮತ್ತೆ ನಿರ್ವಹಣಾ ವೆಚ್ಚವೂ ಹೆಚ್ಚು. ಆದ್ರೆ ವ್ಯಾಲ್ಯೂ ಶೇರ್ಗಳು ನೋಡಲು ಸಾಧಾರಣವಾಗಿರುವ, ಬೋರಿಂಗ್ ಅನ್ನಿಸುವ ಹಳ್ಳಿ ಕಡೆಯ ಟ್ರ್ಯಾಕ್ಟರ್ನಂತೆ. ಅದು ವೇಗವಾಗಿ ಓಡದೇ ಇರ್ಬೋದು, ಆದ್ರೆ ಪ್ರತಿದಿನ ಉಳುಮೆ ಮಾಡಿ ನಿರಂತರವಾಗಿ ಬೆಳೆ ಅಂದ್ರೆ ಲಾಭಾಂಶವನ್ನ ಕೊಡ್ತಾನೇ ಇರುತ್ತೆ. ಬಹಳ ಸೊಗಸಾದ ಹೋಲಿಕೆ. ಆ ಟ್ರ್ಯಾಕ್ಟರ್ ಸೈಲೆಂಟ್ ಆಗಿ ಮೌಲ್ಯವನ್ನ ಸೃಷ್ಟಿಸುತ್ತೆ. ಫೈನಾನ್ಸ್ನಲ್ಲಿ ಗಾರ್ಡನ್ ಡಿವಿಡೆಂಡ್ ಗ್ರೋತ್ ಮಾಡೆಲ್ ಅಂತ ಇದೆ, ಅದು ಹೇಳೋದು ಕೂಡ ಇದನ್ನೇ. ಅಂದ್ರೆ ಏನು ಅದು? ಒಂದು ಷೇರಿನ ಇಂದಿನ ನೈಜ ಬೆಲೆ ಭವಿಷ್ಯದಲ್ಲಿ ಆ ಕಂಪನಿ ನೀಡಬಹುದಾದ ಎಲ್ಲಾ ಡಿವಿಡೆಂಡ್ಗಳ ಲೆಕ್ಕಾಚಾರದ ಮೇಲೆ ನಿಂತಿದೆ. ಡಿವಿಡೆಂಡ್ಗಳು ಕೇವಲ ಕಂಪನಿ ಬ್ಯಾಲೆನ್ಸ್ ಶೀಟ್ನಲ್ಲಿರೋ ನಂಬರ್ಸ್ ಅಲ್ಲ, ಅವು ಹೂಡಿಕೆದಾರರ ಕೈಗೆ ಸಿಗೋ ನೈಜ ಕ್ಯಾಶ್. ಲಾಭಾಂಶವನ್ನ ನಿಯಮಿತವಾಗಿ ನೀಡೋ ಕಂಪನಿಗಳು ತಮ್ಮ ಆರ್ಥಿಕ ಶಿಸ್ತನ್ನ ಪ್ರದರ್ಶಿಸ್ತವೆ. ಸೂಪರ್. ಇಷ್ಟೆಲ್ಲ ಹಿಸ್ಟ್ರಿ, ಸೈಕಾಲಜಿ ಮತ್ತೆ ವ್ಯಾಲ್ಯೂಯೇಷನ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಈಗ ಇವೆಲ್ಲವನ್ನ ಇಟ್ಕೊಂಡು ಷೇರು ಮಾರುಕಟ್ಟೆಗೆ ಹೊಸದಾಗಿ ಕಾಲಿಡ್ತಿರೋ ಒಬ್ಬ ವ್ಯಕ್ತಿಗೆ ನಾನು ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋ ಪ್ರಶ್ನೆ ಬಂದ್ರೆ ಒಂದು ಸ್ಪಷ್ಟವಾದ ಹಂತ ಹಂತದ ಪ್ಲಾನ್ ಕೊಡೋಣ. ಹೊಸಬರಿಗೆ ಇದೊಂದು ರೋಡ್ ಮ್ಯಾಪ್ ಇದ್ದ ಹಾಗೆ. ಖಂಡಿತ. ಮೊದಲನೇ ರೂಲ್ ಏನಂದ್ರೆ ವಾಸ್ತವಿಕ ನಿರೀಕ್ಷೆಗಳನ್ನ ಇಟ್ಕೊಳ್ಳಿ. ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅಲ್ವಾ? ಹೌದು. ಐತಿಹಾಸಿಕ ದತ್ತಾಂಶಗಳ ಆಧಾರದ ಮೇಲೆ ಹಣದುಬ್ಬರದ ನಂತರ ಷೇರು ಮಾರುಕಟ್ಟೆಯಿಂದ ವಾರ್ಷಿಕ 6-7% ನೈಜ ಆದಾಯವನ್ನ ಮಾತ್ರ ನಿರೀಕ್ಷಿಸಬಹುದು. ಅಂದ್ರೆ ನೀವು ಹಾಕಿದ್ದು ದುಡ್ಡಿನ ಕೊಳ್ಳುವ ಶಕ್ತಿ ಪ್ರತಿ 10 ಅಥವಾ 12 ವರ್ಷಕ್ಕೊಮ್ಮೆ ದ್ವಿಗುಣಗೊಳ್ಳುತ್ತೆ. ರಾತ್ರೋರಾತ್ರಿ ಅಂಬಾನಿ ಆಗೋ ಪ್ಲಾನ್ ಇದ್ರೆ ಮಾರುಕಟ್ಟೆ ನಿರಾಶೆ ಮಾಡೋದು ಗ್ಯಾರಂಟಿ. ಓಕೆ, ರಿಯಲಿಸ್ಟಿಕ್ ಆಗಿರ್ಬೇಕು. ಎರಡನೇ ಹೆಜ್ಜೆ ಏನು? ನೇರವಾಗಿ ಒಂದೊಂದು ಷೇರುಗಳನ್ನ ಹುಡುಕಿ ತೆಗೆಯೋದು ವೃತ್ತಿಪರರಿಗೆ ಕಷ್ಟ. ಹಾಗಾಗಿ ಕಡಿಮೆ ವೆಚ್ಚದ ಇಂಡೆಕ್ಸ್ ಫಂಡ್ಗಳಲ್ಲಿ ಅಂದ್ರೆ ಪ್ಯಾಸಿವ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಜಾಣತನ ಅಂತ ಗೊತ್ತಿದೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ರ್ಯಾಪ್ ಇದೆ ಅಲ್ವಾ? ಯಾವ ಟ್ರ್ಯಾಪ್? ಅದೇ, ಈ ಕ್ಯಾಪಿಟಲೈಸೇಷನ್ ವೇಟೆಡ್ ಮತ್ತೆ ಫಂಡಮೆಂಟಲಿ ವೇಟೆಡ್ ಇಂಡೆಕ್ಸ್ಗಳ ನಡುವೆ ವ್ಯತ್ಯಾಸ ಇದೆಯಲ್ಲ, ಹೊಸಬ್ರು ಯಾಕೆ ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು? ಇದು ಬಹಳ ಮುಖ್ಯವಾದ ವಿಚಾರ. S&P 500ನಂತಹ ಸಾಂಪ್ರದಾಯಿಕ ಇಂಡೆಕ್ಸ್ಗಳು ಕ್ಯಾಪಿಟಲೈಸೇಷನ್ ವೇಟೆಡ್ ಆಗಿರ್ತವೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಯಾವ ಕಂಪನಿಯ ಒಟ್ಟು ಬೆಲೆ ಹೆಚ್ಚಿರುತ್ತೋ ಆ ಕಂಪನಿಗೆ ಇಂಡೆಕ್ಸ್ನಲ್ಲಿ ಹೆಚ್ಚಿನ ಜಾಗ ಸಿಗುತ್ತೆ. ಈಗೊಂದು ಯೋಚನೆ ಮಾಡಿ, ಮಾರುಕಟ್ಟೆಯ ಭ್ರಮೆಯಿಂದಾಗಿ ಅಥವಾ ಯಾವುದೋ ಬಬಲ್ನಿಂದಾಗಿ ಒಂದು ಕಳಪೆ ಕಂಪನಿಯ ಷೇರಿನ ಬೆಲೆ ಹುಚ್ಚಾಪಟ್ಟೆ ಏರ್ತು ಅಂದ್ಕೊಳ್ಳಿ. ಓ, ಆ ಕಂಪನಿಯ ಮಾರುಕಟ್ಟೆ ಮೌಲ್ಯ ಜಾಸ್ತಿಯಾದ ತಕ್ಷಣ ನಾನು ಕೊಂಡುಕೊಂಡ ಆ ಇಂಡೆಕ್ಸ್ ಫಂಡ್ ಆಟೋಮ್ಯಾಟಿಕ್ ಆಗಿ ಆ ಓವರ್ ಪ್ರೈಸ್ಡ್ ಕಂಪನಿನೇ ಜಾಸ್ತಿ ಕೊಂಡ್ಕೊಳ್ಳುತ್ತಲ್ವಾ? ಇದು ಡೇಂಜರ್. ಅದೇ ಸಮಸ್ಯೆ. ನೀವು ಅತಿಯಾಗಿ ಮೌಲ್ಯಮಾಪನಗೊಂಡ ಷೇರ್ಗಳನ್ನೇ ಹೆಚ್ಚು ಖರೀದಿಸುವಂತಾಗತ್ತೆ. ಇದಕ್ಕೆ ಪರ್ಯಾಯವಾಗಿ ಫಂಡಮೆಂಟಲಿ ವೆಯ್ಟೆಡ್ ಇಂಡೆಕ್ಸ್ಗಳಿವೆ. ಅವು ಹೇಗೆ ಕೆಲಸ ಮಾಡ್ತವೆ? ಇವು ಕಂಪನಿಯ ಮಾರುಕಟ್ಟೆ ಮೌಲ್ಯವನ್ನ ನೋಡೋದಿಲ್ಲ. ಬದಲಾಗಿ ಆ ಕಂಪನಿಯ ನೈಜ ಗಳಿಕೆ, ಲಾಭಾಂಶ ಅಥವಾ ಪುಸ್ತಕ ಮೌಲ್ಯ ಅಂದ್ರೆ ಬುಕ್ ವ್ಯಾಲ್ಯೂನ ಆಧಾರದ ಮೇಲೆ ಫಂಡನ್ನ ರಚಿಸ್ತವೆ. ಈ ವಿಧಾನ ಹೈಪ್ನಿಂದ ಉಬ್ಬಿರುವ ಷೇರುಗಳನ್ನು ಬಿಟ್ಟು ನೈಜ ಮೌಲ್ಯವಿರುವ ಕಂಪನಿಗಳತ್ತ ಗಮನಹರಿಸಲು ಸಹಾಯ ಮಾಡುತ್ತೆ. ಐತಿಹಾಸಿಕವಾಗಿ ಇವು ಉತ್ತಮ ಆದಾಯವನ್ನು ನೀಡಿವೆ. ಇದು ಭರ್ಜರಿ ಪಾಯಿಂಟ್. ಸೊ ಬಬಲಿಂದ ಬಚಾವಾಗಬಹುದು. ಇನ್ನು ಮೂರನೇ ಹೆಜ್ಜೆ, ಅಂತಾರಾಷ್ಟ್ರೀಯ ಷೇರುಗಳ ಸೇರ್ಪಡೆ. ನಾನು ಇಂಡಿಯಾದಲ್ಲೋ ಅಥವಾ ಅಮೆರಿಕಾದಲ್ಲೋ ಇದ್ದೀನಿ ಅಂತ ಬರೀ ನನ್ನ ದೇಶದ ಮಾರುಕಟ್ಟೆಯ ಮೇಲೆ ಸಂಪೂರ್ಣವಾಗಿ ದುಡ್ಡು ಹಾಕೋದು ರಿಸ್ಕ್ ಅಲ್ವಾ? ಡೈವರ್ಸಿಫಿಕೇಷನ್ಗೋಸ್ಕರ ಪೋರ್ಟ್ಫೋಲಿಯೋದ ಕನಿಷ್ಠ 1/3 ವಿದೇಶಿ ಮಾರುಕಟ್ಟೆಗಳಲ್ಲಿ ಇರಬೇಕು. ಹೌದು. ಜಾಗತೀಕರಣಗೊಂಡ ಜಗತ್ತಿನಲ್ಲಿ ಇದು ಅತ್ಯಗತ್ಯ.
ವಿಶ್ವಾದ್ಯಂತ ಹೂಡಿಕೆ ಮಾಡೋದ್ರಿಂದ ಭೌಗೋಳಿಕ ಅಪಾಯಗಳು ಬ್ಯಾಲೆನ್ಸ್ ಆಗ್ತವೆ. ಯಾವುದೇ ಒಂದು ದೇಶದ ಆರ್ಥಿಕತೆ ಕುಸಿತು ಕಂಡ್ರೋ ಅಥವಾ ಅಲ್ಲಿನ ನೀತಿಗಳು ಬದಲಾದ್ರೂ ಇತರ ದೇಶಗಳ ಮಾರುಕಟ್ಟೆಗಳು ಆ ನಷ್ಟವನ್ನ ಸರಿದೂಗಿಸುತ್ತವೆ. ಫಾರಿನ್ ಮಾರ್ಕೆಟ್ ರಿಸ್ಕ್ಗಳು ಡೊಮೆಸ್ಟಿಕ್ ರಿಸ್ಕ್ಗಳಿಗಿಂತ ಬೇರೆನೇ ಇರುತ್ತಲ್ವಾ? ಇದೆಲ್ಲ ಚೆನ್ನಾಗಿದೆ. ಲೆಕ್ಕಾಚಾರ, ಪ್ಲಾನ್, ಪೋರ್ಟ್ಫೋಲಿಯೋ ಎಲ್ಲ ಪಕ್ಕಾ ಇದೆ. ಆದ್ರೆ ಪ್ರಾಯೋಗಿಕವಾಗಿ ಒಂದು ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಾಗುತ್ತೆ. ಯಾವ ಪರಿಸ್ಥಿತಿ? ಮಾರುಕಟ್ಟೆ ಇದ್ದಕ್ಕಿದ್ದಂತೆ ಕುಸಿದಾಗ, ಅಂದ್ರೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಏನ್ ಮಾಡೋದು? ಕಷ್ಟಪಟ್ಟು ದುಡಿದ 10 ಲಕ್ಷ ರೂಪಾಯಿ ಕಣ್ಣೆದುರೆ 6 ಲಕ್ಷಕ್ಕೆ ಬಂದಾಗ, ಸ್ಕ್ರೀನ್ ಮೇಲೆ ಕೆಂಪು ಬಣ್ಣ ನೋಡಿದಾಗ ಎದೆ ಬಡಿತ ಜೋರಾಗೋದು ಮಾನವ ಸಹಜ ಗುಣ. ಈ ಭಯಾನಕ ಸನ್ನಿವೇಶವನ್ನ ನಿಭಾಯಿಸೋದು ಹೇಗೆ? ಇಲ್ಲಿ ತಾಳ್ಮೆ ಅಥವಾ ಪೇಷನ್ಸ್ ಅತ್ಯಮೂಲ್ಯಾಸ್ತ್ರ. 1987ರ ಕ್ರ್ಯಾಶ್ ಅಥವಾ 2008ರ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಉದಾಹರಣೆಗಳನ್ನು ನೋಡಿ. ಆ ಸಮಯದಲ್ಲಿ ಮಾರುಕಟ್ಟೆ ಪಾತಾಳಕ್ಕೆ ಕುಸಿತಿತ್ತು. ಜಗತ್ತಿನ ಆರ್ಥಿಕತೆಯೇ ಅಂತ್ಯಗೊಳ್ಳುತ್ತೆ, ಇನ್ನು ರಿಕವರಿ ಸಾಧ್ಯವೇ ಇಲ್ಲ ಅನ್ನೋ ಭಯ ಎಲ್ಲರಲ್ಲೂ ಆವರಿಸಿತ್ತು. ಹೌದು, ನ್ಯೂಸ್ ಚಾನೆಲ್ಗೆ ಎಲ್ಲ ಪ್ರಳಯ ಬಂದೇ ಬಿಟ್ಟು ಅನ್ನೋ ರೇಂಜ್ಗೆ ಹೇಳ್ತಿದ್ವು. ಆದರೆ ಇತಿಹಾಸ ಸಾಕ್ಷಿಯಾಗಿದೆ, ಮಾರುಕಟ್ಟೆ ಬೌನ್ಸ್ ಬ್ಯಾಕ್ ಆಗೇ ಆಗತ್ತೆ. ಭಯದಿಂದ ನಷ್ಟದಲ್ಲಿ ಷೇರುಗಳನ್ನು ಮಾರುವುದು ಅತಿ ದೊಡ್ಡ ತಪ್ಪು. ಅಂದ್ರೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಆರ್ಥಿಕತೆಯ ಮೂಲಭೂತ ಶಕ್ತಿ ನಾಶವಾಗಿರಲ್ಲ, ಜನರ ಬೇಡಿಕೆ ಹಾಗೇ ಇರುತ್ತೆ, ಕೇವಲ ಷೇರ್ಗಳ ಬೆಲೆಗಳು ಮಾತ್ರ ಕುಸಿದಿರ್ತವೆ ಅಂತ ನೀವು ಹೇಳ್ತಿರೋದು. ಹೌದು. ಇಂತಹ ಬಿಕ್ಕಟ್ಟುಗಳ ಸಮಯದಲ್ಲಿ ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕುಗಳು ಸುಮ್ಮನೆ ಕೂರೋದಿಲ್ಲ. ಆರ್ಥಿಕತೆಯನ್ನ ಸರಿದಾರಿಗೆ ತರಲು, ಬಿಕ್ಕಟ್ಟನ್ನ ಶಮನಗೊಳಿಸಲು ತಕ್ಕ ಕ್ರಮಗಳನ್ನು ಕೈಗೊಳ್ಳುತ್ತವೆ ಅನ್ನೋದನ್ನು ನಾವು 2008ರ ಬಿಕ್ಕಟ್ಟಿನ ನಂತರ ಸ್ಪಷ್ಟವಾಗಿ ನೋಡಿದ್ದೀವಿ. ಈ ಹಿಂದಿನ ಬಿಕ್ಕಟ್ಟುಗಳು ಮಾಡರ್ನ್ ಪಾಲಿಸಿಗಳನ್ನು ಶೇಪ್ ಮಾಡಿವೆ. ಶಿಸ್ತುಬದ್ಧವಾಗಿ ಹೂಡಿಕೆಯನ್ನು ಮುಂದುವರೆಸುವವರು ಇಂತಹ ಬಿಕ್ಕಟ್ಟುಗಳ ನಂತರ ಅತಿ ಹೆಚ್ಚು ಲಾಭಗಳಿಸ್ತಾರೆ. ಅಂದ್ರೆ ಕ್ರ್ಯಾಶ್ ಆದಾಗ ಭಯಪಡುವ ಬದಲು, ಅರೆವಾ, ಅತ್ಯುತ್ತಮ ಕಂಪನಿಗಳ ಷೇರುಗಳು ಈಗ ಡಿಸ್ಕೌಂಟ್ ಸೇಲ್ನಲ್ಲಿ ಸಿಗ್ತಿವೆ ಅಂತ ಯೋಚನೆ ಮಾಡಬೇಕು. ಖಂಡಿತ, ಅದೇ ಸರಿಯಾದ ಮೈಂಡ್ಸೆಟ್. ಸೊ ಒಟ್ಟಾರೆಯಾಗಿ ಹೇಳಲಾದ್ರೆ, ಶೇರ್ ಮಾರುಕಟ್ಟೆ ಅಂದ್ರೆ ಕೇವಲ ಡೇ ಟ್ರೇಡಿಂಗ್ ಅಥವಾ ಊಹಾಪೋಹಗಳಲ್ಲ. ಅದು ದೀರ್ಘಾವಧಿಯ ಆರ್ಥಿಕ ಬೆಳವಣಿಗೆಯಲ್ಲಿ ನಾವು ಪಾಲುದಾರರಾಗುವ ಪ್ರಕ್ರಿಯೆ. ಕೇವಲ ಹೈಪ್ಗೆ ಒಳಗಾಗದೆ ನಿಜವಾದ ಮೌಲ್ಯವನ್ನ ಗುರುತಿಸೋದು, ಡಿವಿಡೆಂಡ್ಗಳನ್ನ ಮರು ಹೂಡಿಕೆ ಮಾಡೋದು ಮತ್ತೆ ಐತಿಹಾಸಿಕ ಕ್ರ್ಯಾಶ್ಗಳನ್ನ ತಾಳ್ಮೆಯಿಂದ ಎದುರಿಸೋದು ಯಶಸ್ಸಿನ ಮೂಲಮಂತ್ರ. ಅಲ್ಪಾವಧಿಯ ಭಯಗಳನ್ನ ಬದಿಗಿಟ್ಟು ನೋಡಿದಾಗ ಬಾಂಡ್ಗಳಿಗಿಂತ ಶೇರ್ಗಳೇ ಲಾಂಗ್ ಟರ್ಮ್ನಲ್ಲಿ ನಮ್ಮ ಕೊಳ್ಳುವ ಶಕ್ತಿಯನ್ನ ರಕ್ಷಿಸುವ ಬ್ರಹ್ಮಾಸ್ತ್ರ ಅನ್ನೋದು ಡೇಟಾದಿಂದ ಸ್ಪಷ್ಟವಾಗತ್ತೆ. ನಿಖರವಾಗಿ, ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಉಳಿಯುವುದು ಮತ್ತೆ ಗುಣಮಟ್ಟದ ಮೇಲೆ ಗಮನ ಕೇಂದ್ರೀಕರಿಸುವುದು ಇವು ಯಾವುದೇ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೆಲಸ ಮಾಡುವ ಸಾರ್ವಕಾಲಿಕ ನಿಯಮಗಳು. ಸೊ ಇವೆಲ್ಲದರ ಅರ್ಥವೇನು? ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಕೇಳುಗರಿಗೆ ಒಂದು ಯೋಚನೆಯನ್ನ ಬಿಟ್ಟು ಹೋಗ್ತೀನಿ. 1957ರಲ್ಲಿ ಮಾರುಕಟ್ಟೆ ಕೇವಲ ಮೆಟೀರಿಯಲ್ಸ್ ಮತ್ತೆ ಎಣ್ಣೆ ಕಂಪನಿಗಳಿಂದ ಕೂಡಿತ್ತು. ಇಂದು ನೋಡಿದ್ರೆ ಎಲ್ಲೆಡೆ ಟೆಕ್, ಸಾಫ್ಟ್ವೇರ್ ಮತ್ತೆ ಎಐ ಕಂಪನಿಗಳದ್ದೇ ಕಾರುಬಾರು. ಆಕರ ಸಾಮಗ್ರಿಗಳು ತೋರಿಸುವಂತೆ ಜಗತ್ತಿನ ಜನಸಂಖ್ಯಾಶಾಸ್ತ್ರ ಅಂದ್ರೆ ಡೆಮೋಗ್ರಾಫಿಕ್ಸ್ ನಿರಂತರವಾಗಿ ಬದಲಾಗ್ತಿದೆ. ಆಯುರ್ನಿರೀಕ್ಷೆ ಗಣನೀಯವಾಗಿ ಹೆಚ್ಚಾಗ್ತಿದೆ, ವಯಸ್ಸಾಗ್ತಿರುವ ಜನರ ಸಂಖ್ಯೆ ಏರುತ್ತಿದೆ. ಹೌದು, ಇದು ದೊಡ್ಡ ಶಿಫ್ಟ್. ಈ ಬದಲಾಗ್ತಿರುವ ಜಗತ್ತಿನಲ್ಲಿ ಭವಿಷ್ಯದ ಮಾರುಕಟ್ಟೆಯನ್ನ ಆಳುವ ಆ ವ್ಯಾಲ್ಯೂ ಕಂಪನಿಗಳು ಯಾವುವು? ಅವು ಭೌತಿಕ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿರುವ ಸಾಂಪ್ರದಾಯಿಕ ಕಂಪನಿಗಳಾಗಿರುತ್ತವೆಯೇ? ಅಥವಾ ಕೇವಲ ಬೌದ್ಧಿಕ ಆಸ್ತಿಯನ್ನಷ್ಟೇ ಹೊಂದಿರುವ ಹೊಸ ಕಾಲದ ಡಿಜಿಟಲ್ ಸಂಸ್ಥೆಗಳಾಗಿರುತ್ತವೆಯೇ? 2057ರ S&P 500 ಸೂಚ್ಯಂಕ ಹೇಗಿರಬಹುದು? ಆ ಚಲಿಸುವ ನಡಿಗೆದಾರಿ ಭವಿಷ್ಯದಲ್ಲಿ ನಮ್ಮನ್ನ ಎಲ್ಲಿಗೆ ಕರೆದೊಯ್ಯುತ್ತೆ ಎಂಬ ರೋಚಕ ಪ್ರಶ್ನೆಯನ್ನ ನಿಮ್ಮ ಆಲೋಚನೆಗೆ ಬಿಡುತ್ತಾ ಜ್ಞಾನದ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ.